ಡಿಸ್ಕ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದು ಹೇಗೆ ಕೆಲಸ ಮಾಡತ್ತೆ ಅಂತ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸ್ಪೈನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ತಿಳ್ಕೊಳ್ಳೋಣ. ಡಿಸ್ಕ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸ್ಪೈನ್ ಏನಿರುತ್ತೆ, ಸ್ಪೈನಲ್ ಕಾರ್ಡ್ ಅಂತ ನಾವು ಏನಂತೀವಿ, ಸರ್ವೈಕಲ್ ಇಂದ ಹಿಡಿದು ಕೆಳಗಡೆ ಕೆಳಗಡೆನು ಸ್ಯಾಕ್ರಲ್ ರೀಜನ್ ಅಂತ ಇರುತ್ತೆ. ಸೊ ಅಲ್ಲಿ ತನಕ ಅದು ಸ್ಪೈನ್. ಲೋವರ್ ಬ್ಯಾಕ್ ಪೈನ್ ಬರೋರು ಲಂಬಾರ್ ಸ್ಪೈನ್ ಅಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತೀವಿ ಅಂತ ಅಂದ್ರೆ ಒನ್ ಬೋನ್ ಟು ಅನದರ್ ಬೋನ್, ಈ ತರ ಸ್ಪೈನ್ ಇದ್ರೆ ಇಲ್ಲಿ ಮಿಡಲ್ ಜಾಗ ಏನಿದೆ, ಇಲ್ಲಿ ನನ್ನ ಕೈ ಈ ಮಿಡಲ್ ಜಾಗ ಏನಿದೆ ಅಲ್ಲಿರೋದೆ ಡಿಸ್ಕ್. ಓಕೆನಾ? ಸೊ ನಾವು ಆ ಜಾಗನ ಲಂಬಾರ್ ಸ್ಪೈನ್ ನಾವು ಕ್ಯಾಟಗರೈಸ್ಡ್ ಮಾಡಿದಾಗ ನಮಗೆ L1, L2, L3, L4, L5 ಒಟ್ಟು 5 ಬೋನ್ ಸ್ಟ್ರಕ್ಚರ್ ಇರುತ್ತೆ ಲಂಬಾರ್. ಎಲ್ ಅಂದ್ರೆ ಲಂಬಾರ್ ಅಂತ. ಸೊ ಲಂಬಾರ್ ಸ್ಪೈನ್ 1, ಲಂಬಾರ್ ಸ್ಪೈನ್ 2, ಲಂಬಾರ್ ಸ್ಪೈನ್ 3 ಅಂತ ಅದ್ರ ಅರ್ಥ. L1, L2, L3, L4, L5 ಅಂತ ಶಾರ್ಟ್ ಟರ್ಮ್ ಅಲ್ಲಿ ಕರೀತಾರೆ. ಸೊ ಈಗ L1 ಮೂಳೆ ಇದು, L2 ಮೂಳೆ ಇದು, ಮಧ್ಯ ಇರೋ ಡಿಸ್ಕ್ ನ ನಾವು L1, L2 ಡಿಸ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ L2, L3 ಮಧ್ಯ ಇರೋ ಈ ಮಧ್ಯ ಇರೋ ಸ್ಪೇಸ್ ಮಧ್ಯ ಡಿಸ್ಕ್ ಇರುತ್ತಲ್ಲ, ಅದನ್ನ L2, L3 ಡಿಸ್ಕ್, ಹಾಗೆ L4, L5 ಡಿಸ್ಕ್. ಸೊ ಈ ತರ ಕರಿತೀವಿ. ನೆಕ್ಸ್ಟ್ ನಮ್ಗೆ ಒಂದ್ ಹಿಂಗ್ ಬೆಂಡ್ ಇರತ್ತೆ ನಮ್ಮ ಸ್ಪೈನಲ್ ಕಾರ್ಡ್ ಎಂಡ್, ಅದು ಹೀಗೆ. ಸೊ ಆ ಬೆಂಡ್ ಅನ್ನ ನಾವು ಅಲ್ಲಿ 2 ಬೋನ್ ಬರುತ್ತೆ, ಹೀಗೆ ಮತ್ತೆ ಹೀಗೆ ಚಿಕ್ಕದ 2 ಬೋನು. ಸೊ ಅದು S1, S2 ಅಂತ ಕರಿತೀವಿ. ಓಕೆನಾ? ಸ್ಯಾಕ್ರಲ್ 1, ಸ್ಯಾಕ್ರಲ್ 2 ಅಂತ. ನಾನಿವತ್ತು ನನ್ನ ವಿಡಿಯೋದಲ್ಲಿ ಮಾತಾಡ್ತಿರುವಂತ ವಿಷಯ ಓನ್ಲಿ ಅಬೌಟ್ ಲೋಯರ್ ಬ್ಯಾಕ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಸೊ ಲಂಬಾರ್ ಸ್ಪೈನ್ ನಾನು ಈಗ ತಾನು ಏನ್ ಹೇಳಿದೆ, L1 ಇಂದ L5 ತನಕ ಇರುತ್ತೆ. ಇನ್ನು ಕೆಳಗಡೆ 2 ಸ್ಯಾಕ್ರಲ್ ರೀಜನ್, S1 ಮತ್ತೆ S2 ಇರುತ್ತೆ ಅಂತ. ಸೊ ಈಗ ನಾನು ಏನ್ ನಿಮಗೆ ಸ್ಟ್ರಕ್ಚರ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಿಸ್ಕ್ ಅಂದ್ರೆ ಏನು, ವರ್ಟಿಬ್ರೆ ಮಧ್ಯ ಯಾವ ತರ ಡಿಸ್ಕ್ ಇರತ್ತೆ ಅಂತ. ಸೊ ಡಿಸ್ಕ್ ಅಲ್ಲಿ ನಾವು ಒಂದು ರಿಂಗ್ ಶೇಪ್ಡ್ ಡಿಸ್ಕ್, ಅದು ಇಟ್ ವಿಲ್ ವರ್ಕ್ ಆಸ್ ಅ ಕುಷನ್. ಓಕೆನಾ? ಅದು ಯಾವ ತರ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಒಂದು ಕುಷನ್ ತರ ಕೆಲಸ ಮಾಡುತ್ತೆ. ಲೈಕ್ ಹೀಗೆ ನಮ್ಮ ಸ್ಪೈನ್ ಇದ್ರೆ ಅದು ಕುಷನ್ ತರ ಇಲ್ಲಿ ಕೆಲಸ ಮಾಡುತ್ತೆ. ಹೀಗೆ ಬಗ್ದಾಗ ಮತ್ತೆ ಅದಕ್ಕೆ ಸಪೋರ್ಟ್ ಕೊಡೋದು, ಅದು ಜಾರ್ಲಿಕ್ಕೆ. ನಾವು ಈಸಿಯಾಗಿ ನಿಮಗೆ ಗೊತ್ತಾಗ್ಬೇಕಂದ್ರೆ ಬೈಕಲ್ಲಿರೋ ಶಾಕ್ ಅಬ್ಸರ್ ಏನು, ಅದೇನ ಡಿಸ್ಕ್ ಅಷ್ಟೇ. ಸಿಂಗಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ, ನೋ ಮೋರ್ ಎಕ್ಸ್ಪ್ಲನೇಷನ್. ಡಿಸ್ಕ್ ಅಂದ್ರೆ ಅಷ್ಟೇ, ಶಾಕ್ ಅಬ್ಸರ್ ಫಾರ್ ಹ್ಯೂಮನ್ ಬೀಯಿಂಗ್. ಓಕೆನಾ? ಸೊ ಅದರಲ್ಲಿ ಸಮಸ್ಯೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಯಾವ ತರ ಅಂತ ಹೇಳಿದ್ರೆ, ಲಂಬಾರ್ ಸ್ಪೈನ್ ಅಲ್ಲಿ ಇರುವಂತಹ ಮೂಳೆ ಮಧ್ಯೆ ಇರುವಂತಹ ಡಿಸ್ಕ್ ಅಲ್ಲಿ ಯಾವ್ಯಾವ ತರ ಸಮಸ್ಯೆ ಬರುತ್ತೆ ಅಂತ ಅಂದ್ರೆ, ಫಸ್ಟ್ ಒನ್ ಸ್ಟಾರ್ಟ್ ಆಗೋದೆ ಡಿಸ್ಕ್ ಬಲ್ಜ್. ಜನಸಾಮಾನ್ಯರು ಎಲ್ರಿಗೂ ಗೊತ್ತಿರುತ್ತೆ ಈ ವರ್ಡು. ಅಪಾರ್ಟ್ ಫ್ರಮ್ ದಟ್ ವರ್ಡ್ ಇದೆ ಡಿಸ್ಕ್ ಹರ್ನಿಯೇಷನ್, ಡಿಸ್ಕ್ ಪ್ರೊಲ್ಯಾಪ್ಸ್, ಡಿಸ್ಕ್ ಪ್ರೊಸ್ಟ್ರೂಷನ್. ಈ 3 ವರ್ಡ್ ಅಂದ್ರೆ ಏನು, ಡಿಸ್ಕ್ ಹರ್ನಿಯೇಷನ್ ಅಂದ್ರೆ ಏನು, ಪ್ರೊಸ್ಟ್ರೂಷನ್ ಅಂದ್ರೆ ಏನು, ಪ್ರೊಲ್ಯಾಪ್ಸ್ ಅಂದ್ರೆ ಏನು, ಡಿಸ್ಕ್ ಹೇಗೆ ಕೆಲಸ ಮಾಡತ್ತೆ, ಡಿಸ್ಕ್ ಯಾವ ತರ ಇರತ್ತೆ, ಬಲ್ಜ್ ಆದಾಗ ಏನಾಗಿರತ್ತೆ ಒಳಗಡೆ, MRI ಸ್ಕ್ಯಾನ್ ಯಾವ ತರ ಕಾಣಿಸುತ್ತೆ, ಅಂಡ್ ಹರ್ನಿಯೇಷನ್ ಅಥವಾ ಪ್ರೊಸ್ಟ್ರೂಷನ್ ಅಥವಾ ಪ್ರೊಲ್ಯಾಪ್ಸ್ ಆದಾಗ ಏನಾಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು, ಸರ್ಜರಿ ಇದೆಯಾ, ಡಾಕ್ಟರ್ ಏನ್ ಹೇಳ್ತಾರೆ. ನಾವು ಡಾಕ್ಟರ್ ಯಾವ್ದಾದ್ರು ಅಲೋಪತಿಕ್ ಡಾಕ್ಟರ್ ಸರ್ಜರಿ ಅಂತ ಹೇಳಿದಾಗ ಫಸ್ಟ್ ಇನಿಷಿಯಲ್ ಡೇಲಿ ಅವರು ತಕ್ಷಣಕ್ಕೆ ನಾವು ಏನ್ ಅವ್ರಿಗೆ ಹೇಳ್ಬೇಕು, ಒಪ್ಕೊಂಡ್ ಬಿಡ್ಬೇಕಾ, ಸರ್ಜರಿಗಳು ಎಷ್ಟು ಟೈಪ್ ಇದೆ, ಯಾವ ಸರ್ಜರಿ ಬೆಸ್ಟು, ಮಾಡಿಸ್ಬೇಕಾ ಬೇಡವಾ, ಆಮೇಲೆ ಬೇರೆ ಬೇರೆ ಎಕ್ಸರ್ಸೈಸಸ್ ಇದೆಯಾ, ಅಥವಾ ಬಾಡಿ ಆಟೋಮೆಟಿಕ್ ಆಗಿ ಹೀಲ್ ಮಾಡ್ಕೊಳತ್ತಾ, ಏನೇನ್ ಆಗತ್ತೆ, ಬ್ಯಾಕ್ ಪೈನ್ ಯಾವ ಲೆವೆಲ್, ಜಸ್ಟ್ ಕಾಮನ್ ಬ್ಯಾಕ್ ಪೈನ್ ಈ ರೇಂಜಿಗೆ ಆಗುತ್ತಾ, ಇದನ್ನೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ತನಕ ಹುಷಾರಾಗಿರಿ, ಜಾಗ್ರತೆ ಆಗಿರಿ. ಆರೋಗ್ಯವೇ ಭಾಗ್ಯ, ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್.